ಅಪ್ಪ ಶ್ರೀರಾಮ, ಶ್ರೀಯಾ ಯಾಕೆ ಹೀಗ್ ಮಾಡಿದ್ಲು? 1 ಗಂಟೆವರೆಗೂ ನಾನ್ ಮದ್ವೆ ಹೆಣ್ಣಿನ ತರ ನಾಟಕ ಮಾಡ್ಬೇಕಂತೆ. ಪ್ರೀತಿಸಿದ ಹುಡ್ಗನ್ಗೆ ಮಧು ಮಗಳಾಗಿ ಹೀಗ್ ಮುಸ್ಕ್ ಹಾಕೊಂಡು ಕೂತ್ಕೊಳ್ಳೋದು ಅಂದ್ರೆ ಏನು? ಯಾಕಪ್ಪ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನನ್ನಿಂದ ಶ್ರೀಯಾ ಮದ್ವೆಗೆ ಸಮಸ್ಯೆ ಆಗ್ಬಾರ್ದು ಅನ್ಕೊಂಡೆ, ಆದ್ರೆ ಇವಾಗ ನನ್ನೇ ಮದ್ವೆ ಹೆಣ್ಣಾಗ್ ಮಾಡಿದ್ಯಾ? ಯಾಕೆ? ಏನ್ ಮಾಡ್ಬೇಕು ಅಂತ? ಇದೇನಿದು? ಶ್ರೇಯಾ ಹೋಗಿದ್ದನ್ನು ನೋಡಿದ್ನಲ್ಲ, ಇಲ್ಲಿ ಮದ್ವೆ ಹೆಣ್ಣಿನ ಗೆಟಪಲ್ಲಿ ಯಾರಿದ್ದಾರೆ? ಅಂದ್ರೆ ಶ್ರೇಯಾ ಇಲ್ಲಿಂದ ಹೋಗ್ತಾ ಯಾರಿಗೂ ಅವಳ ಗೆಟಪ್ನ ಹಾಕ್ಸಿ ಆಡಿಷನ್ ಇದೆ ಅನ್ಕೊಂಡು ವಾಲಿ ಹತ್ರ ಹೋಗ್ತಿದ್ದಾಳೆ. ಈ ಟ್ವಿಸ್ಟ್ ಚೆನ್ನಾಗಿದೆ. ಪ್ರೀತಿಸಿದವಳನ್ನ ಬಿಟ್ಟು ಇನ್ನೊಬ್ಬಳನ್ನ ಮದ್ವೆ ಆದ್ರೆ ದೇವಾಂಶ್ ಇನ್ನೂ ನರ್ಕ ಅನುಭವಿಸ್ತಾನೆ. ನನಗ್ ಬೇಕಾಗಿರೋದು ಅದೇ, ಶ್ರೇಯಾ ಹೋಗಿರೋದನ್ನ ಹೇಳ್ಬಾರ್ದು, ಇದಾಳೆ ಅನ್ನೋ ಹಾಗೆ ಮೇಂಟೈನ್ ಮಾಡ್ಬೇಕು. ಒಂದೇ ಏಟಿಗೆ 2 ಕುಟುಂಬನೂ ಸಫರ್ ಆಗುತ್ತೆ. ಮದ್ವೆ ಆಗೋವರೆಗೂ ಶ್ರೇಯಾ ಇಲ್ಲಿಗೆ ಬರ್ದಿರೋ ಹಾಗೆ ಮ್ಯಾನೇಜ್ ಮಾಡು ಅಂತ ವಾಲಿಗೆ ಫೋನ್ ಮಾಡಿ ಹೇಳ್ತೀನಿ. ವಾಲಿ, ಎಷ್ಟ್ ಹೇಳಿದ್ರು ಕೇಳಿಸ್ಕೊಳ್ದೆ ಶ್ರೇಯಾ ಹೊರಟು ಹೋದ್ಲು. ನನ್ನನ್ನ ಹೀಗೆ ಈ ವೇಷದಲ್ಲಿ ಕೂರ್ಸಿ ಹೋದ್ಲು ಅಂತ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಕಥೆ. ಯಾರಿಗೇನ್ ಗತಿ ಆಗುತ್ತೋ ಗೊತ್ತಿಲ್ಲ. ಶ್ರೇಯಾ ಮಾತ್ ಕೇಳಿ ನಾನ್ ತಪ್ಪು ಮಾಡಿದ್ನಾ? ಅಯ್ಯಯ್ಯೋ, ನನ್ ಜಪಮಣಿ ಎಲ್ಲಿ? ನನ್ ಮೊಮ್ಮಗಳು ಮದ್ವೆಲಿ ಯಾವುದೇ ರೀತಿಲೂ ತೊಂದರೆ ಆಗ್ಬಾರ್ದು ಅಂತ ಆ ಶ್ರೀರಾಮಚಂದ್ರಂದು ಅಷ್ಟೋತ್ರ ನಾಮಾವಳಿನ ಇವತ್ತಿಲ್ಲೇ ಜಪ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಲ್ಲಿಟ್ಟೇ ಮಂತರ? ಎಲ್ಲಿದೆ ಅದು? ಕಾಣಿಸ್ತಾನೆ ಇಲ್ಲ. ನಿಮ್ಮಮ್ಮ ಎಲ್ಲೇ? ಏನಾದ್ರೂ ಕೆಲಸ ಹೇಳ್ತೀನಿ ಅಂತ ತಪ್ಪಿಸ್ಕೊಂಡು ಓಡಾಡ್ತಿರ್ತಾಳೆ. ನನ್ ಕಣ್ ತಪ್ಪಿಸ್ಕೊಂಡು ಓಡಾಡೋದು ಅಂದ್ರೆ ಏನು ಮಕ್ಳ ತರ? ಜಪಮಣಿನ ನಾನು ಎಲ್ಲಿಟ್ನಪ್ಪ? ಅದಿಲ್ಲ ಅಂದ್ರೆ ನನ್ ಮೈಯಿಂದ ಒಂದ್ ಭಾಗನೇ ಕಳ್ಕೊಂಡಂಗೆ. ಅದಿಲ್ಲ ಅಂದ್ರೆ ಒಂಥರ ಹಿಂಸೆ ಕಣೆ. ಅಯ್ಯೋ, ನನ್ ಬಾಗ್ಲು ಚಿಲ್ಕ ಹಾಕ್ಬೇಕಾಗಿತ್ತು. ಅಜ್ಜಿ ಏನಾದ್ರೂ ಮೊಮ್ಮಗಳು ಮುಖ ನೋಡ್ಬೇಕು ಅಂತಂದ್ರೆ ನಾಚ್ಕೊಂಡ್ ಕೂತಿದ್ಯಲ್ಲ, ಮಾತಾಡಲ್ವಾ? ಏ ಶ್ರೇಯಾ, ಅದನ್ನ ಎಲ್ಲಿಟ್ಟೆ ಅಂತ ನೆನ್ಪೇ ಆಗ್ತಾ ಇಲ್ವಲ್ಲ. ಸರಿ ಬಿಡು, ಬೀಗ್ರನ್ ಮಾತಾಡ್ಸ್ಕೊಂಡ್ ಬರ್ತೀನಿ.
ನಿನ್ ಮುಂದೆನೇ ಇದೆಯಲ್ಲೇ ಶ್ರೇಯಾ, ಇಲ್ಲೇ ಇದ್ರೂ ನಿಂಗ್ ಗೊತ್ತಾಗಿಲ್ಲ ನೋಡು. ಹೌದು ಬಿಡು, ನೀನು ನಾಚ್ಕೊಳ್ಳೋದ್ರಲ್ಲೇ ಸರಿ ಹೋಗತ್ತೆ. ನನ್ ಬಂಗಾರದ ಕೂಸು. ಆ ಸತ್ಯ ಅಜ್ಜಿ ಹೋದ್ರು. ಮದ್ವೆ ಗಂಡು ದೇವಾಂಶ್ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನದ್ಕೆ ಹಾಗೆ ಕೇಳ್ತಾ ಇದ್ದೀರಾ? ಯು ಆರ್ ಆಲ್ವೇಸ್ ವೆಲ್ಕಮ್. ಓ, ಸಂಭ್ರಮ ಖುಷಿ ಶುಭ ಕಾರ್ಯಗಳಿಗೆ ಮಾತ್ರ ವೆಲ್ಕಮ್ ಮಾಡ್ತೀಯ ದೇವಾಂಶ್? ನಿನ್ ಜೀವನಕ್ಕೆ ನೀನ್ ವೆಲ್ಕಮ್ ಮಾಡೋದು ನೀನ್ ಪ್ರೀತಿಸೋ ಶ್ರೇಯನಲ್ವಾ? ಅಫ್ಕೋರ್ಸ್ ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಒಪ್ಕೊಂಡ್ರಿ. ಅದೇ ನನಗೆ ಖುಷಿ. ಈಗ್ಲೂ ಇಷ್ಟು ಖುಷಿಯಲ್ಲಿದ್ಯಾ? ನೀನ್ ಮದ್ವೆ ಆದ್ಮೇಲೆ ನೀನ್ ಎಷ್ಟು ಸಂತೋಷವಾಗಿರ್ತೀಯೋ ಏನೋ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಅದಕ್ಕೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸಂತೋಷ ಜಾಸ್ತಿಯಾಗಿ ಆಕಾಶದಲ್ಲಿ ತೇಲಾಡ್ತಿದ್ಯಾ ಅನ್ಸುತ್ತೆ. ಆಲ್ಮೋಸ್ಟ್ ಹಾಗೆ. ಮದುವೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು ಅನ್ಕೊಂಡೆ. ಮದುವೆ ಆಗ್ತಿದೆ, ಯಾವುದೇ ರೀತಿ ಅಡ್ಡಿ ಆತಂಕಗಳು ಯಾವುದೂ ಇಲ್ಲ. ನಿನ್ ಟೈಮ್ ಚೆನ್ನಾಗಿದೆ ದೇವಾಂಶ್. ಎಲ್ಲ ನೀನ್ ಅಂದ್ಕೊಂಡಂಗೆ ನಡೀತಾ ಇದೆ. ಅಫ್ಕೋರ್ಸ್ ಅದಕ್ಕೆ ಒಂದ್ ವೇಳೆ ಶ್ರೇಯಾ ಏನಾದ್ರೂ ನನ್ನ ಮದುವೆ ಮಾಡ್ಕೊಳಲ್ಲ ಅಂದಿದ್ರೆ ಲೈಫ್ ಲಾಂಗ್ ಬ್ರಹ್ಮಚಾರಿಯಾಗಿ ಎದ್ಬಿಡ್ತಿದ್ನೇನೋ. ಅಂದ್ರೆ ಬೇರೆ ಯಾರನ್ನೂ ಮದ್ವೆ ಆಗ್ತಿರ್ಲಿಲ್ಲ ನೀನು? ಐ ಕಾಂಟ್ ಇಮ್ಯಾಜಿನ್. ಶ್ರೇಯಾನ್ ಬಿಟ್ರೆ ಇನ್ಯಾರನ್ನೂ ನಾನು ಆ ಸ್ಥಾನದಲ್ಲಿ ನೋಡಲ್ಲ. ಆ ಥಾಟ್ ಕೂಡ ಬರಲ್ಲ. ಸೂಪರ್. ನನ್ ಪ್ಲಾನ್ ವರ್ಕೌಟ್ ಆಗೋದ್ ಮಾತ್ರ ಅಲ್ಲ, ಶ್ರೇಯ ಜಾಗದಲ್ಲಿ ಬೇರೆಯವಳಿರೋದು ಕೂಡ ನನಗಿನ್ನೂ ಬೆನಿಫಿಟ್ ಆಗ್ತಿದೆ. ನಿನ್ ಮಾತ್ ಕೇಳ್ತಿದ್ರೆ ಶ್ರೇಯಾನ ನೀನ್ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ನಿನ್ನೆವರೆಗೂ ಏನೋ ಅಂದ್ಕೊಂಡಿದ್ದೆ. ಈಗ ಗೊತ್ತಾಗಿದ್ದೇನು ಅಂದ್ರೆ ನಿನ್ ಪ್ರೀತಿ ಕೂಡ ಚರಿತ್ರೆ ಪುಟದಲ್ಲಿರುತ್ತೆ. ನಿಮ್ಮ ಅಭಿಮಾನ ಅದಕ್ಕೆ ಯಾವುದೇನೇ ಆದ್ರೂ ಅಪ್ಪ ಅಮ್ಮ ಇಂದು ಅಣ್ಣ ಇವರೆಲ್ಲರೂ ಶ್ರೇಯಾನ ಚಿಕ್ಕ ಸೊಸೆಯಾಗಿ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಪ್ರೀತಿಸಿದ ಹುಡುಗಿ ಜೊತೆನೆ ಜೀವನ ಹಂಚ್ಕೊಂಡ್ರೆ ಅದಕ್ಕಿನ್ನ ಅದೃಷ್ಟ ಇನ್ನೇನಿರುತ್ತೆ. ಗ್ರೇಟ್. ನಿನಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ. ವೆಲ್ಕಮ್. ನೀನ್ ಮದ್ವೆ ಮಾಡ್ಕೊಳ್ಳೋದು ನೀನ್ ಪ್ರೀತಿಸಿರೋ ಹುಡುಗಿನಲ್ಲ ದೇವಾಂಶ್. ಶ್ರೇಯ ರೆಡಿ ಮಾಡ್ಕೊಡ್ಸಿರೋ ಹುಡುಗಿ ಜೊತೆ. ಆ ವಿಷಯ ಮದುವೆ ಮುಗಿದು ಮುಸ್ಕು ತೆಗೆದಾದ್ಮೇಲೆ ನಿನಗೆ ಗೊತ್ತಾಗಿ ನಿನ್ ಎದೆ ಚೂರ್ ಚೂರಾಗಿ ನಿನ್ ಸಂಸಾರ ಇಡೀ ಊರೇ ಮಾತಾಡೋ ಸಂತೆ ಆಗತ್ತೆ. ಇದಕ್ಕಿನ ನನ್ಗಿನ್ನೇನ್ ಬೇಕು? ವೈದೇಹಿ ಅಕ್ಕ, ವೈದೇಹಿ ಅಕ್ಕ,
ವೈದೇಹಿ ಅಕ್ಕ, ವೈದೇಹಿ ಅಕ್ಕ, ಶ್ರೇಯಾ ಅಕ್ಕ, ವೈದೇಹಿ ಅಕ್ಕ ಎಲ್ಲಿ? ಯಾಕೇನು ಹೇಳ್ತಾ ಇಲ್ಲ? ವೈದೇಹಿ ಅಕ್ಕ ಎಲ್ಲಿದ್ದಾಳೆ? ನಿನ್ನೆ ಕೇಳ್ತಿರೋದು, ವೈದೇಹಿ ಅಕ್ಕ ಎಲ್ಲಿ? ಯಾಕೆ ಉತ್ತರ ಕೊಡ್ತಿಲ್ಲ ಅಂತ ಮುಸ್ಕನ್ನ ತೆಗೆದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಲ್ಲ. ಶ್ರೇಯಾ ಅಕ್ಕ, ಏನು ನೀನ್ ನಾಚ್ಕೋತಾ ಇದೀಯಾ? ಯಾಕೇನು ಮಾತಾಡ್ತಿಲ್ಲ? ನೀನ್ ಸೈಲೆಂಟ್ ಆಗಿದ್ರೆ ಚೆನ್ನಾಗ್ ಕಾಣಲ್ಲ. ದಿನ ಹೇಗಿರ್ತೀಯ ಹಾಗೆ ಇರು. ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ, ಅರ್ಥ ಆಯ್ತಾ? ನಿನಗೆ ಹೇಳ್ತಿರೋದು. ವೈದೇಹಿ ಅಕ್ಕ ಎಲ್ಲಿದ್ದಾಳೋ ಏನೋ. ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂದ್ರೆ ಸಿಗ್ತಾನೆ ಇಲ್ಲ. ಮಾರುತಿ ಏನ್ ಹೇಳೋದಕ್ ಬಂದೋ ಏನೋ. ನಾನಿಲ್ಲೇ ಇದ್ರು ಅವನ ಹತ್ರ ಮಾತಾಡೋಕೆ ಆಗ್ಲಿಲ್ಲ. ಅಮ್ಮ, ಮದುಮಗನ್ ಕರ್ಕೊ ಬನ್ನಿ. ಮದ್ವೆ ಗಂಡ್ ಬರ್ತಾನೆ, ಆದ್ರೆ ಅವನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಮಾತ್ರ ಖಂಡಿತ ಬರಲ್ಲ, ಬರಕ್ಕೂ ಬಿಡಲ್ಲ. ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ವಾಲಿ ತುಂಬಾನೇ ಎಕ್ಸ್ಪರ್ಟ್. ಮುಹೂರ್ತನ ಮೀರಿಸ್ತಾನೆ.
ಶ್ರೇಯಾನ ಮನ್ಸಾರೆ ಪ್ರೀತಿಸಿ ಈಗ ಗೊತ್ತು ಗುರಿ ಇಲ್ದಿರೋ ಹುಡ್ಗಿನ ಬ್ಲೈಂಡ್ ಆಗಿ ಮದ್ವೆ ಮಾಡ್ಕೋತಿದ್ಯಾ ದೇವಾಂಶ್. ನಿಜ ಗೊತ್ತಾದ್ಮೇಲೆ ಹುಚ್ಚಿಡ್ದು ಫ್ಲೈಟ್ ಕೂಡ ಹತ್ತದೆ ನಿನಗೆ ಅಮೆರಿಕಾಗೆ ಓಡೋಗ್ಬೇಕು ಅಂತ ಅನ್ಸುತ್ತೆ. ಮಗ 1 ವರ್ಷದಲ್ಲೇ ಮೊಮ್ಮಗುನ್ ಕೊಡ್ತಾನೆ ಅಂತ ಅಂದ್ಕೊಂಡವರು ಆಸ್ಪತ್ರೆ ಸೇರ್ತಾರೆ. ಈ ನನ್ ಗಂಡನೂ ಕದ್ಲಕ್ಕೂ ಆಗಲ್ಲ. ಮನೆ ಅಧಿಕಾರ ಮತ್ತೆ ಜವಾಬ್ದಾರಿ ಏನ್ ಮುಂದೆ ನನ್ ಕೈಗೆ ಬರುತ್ತೆ. ರೆಡಿ ಆಗಿದ್ರೆ ಮದುಮಗಳನ್ನು ಕೂಡ ಕರ್ಕೊಂಬನ್ನಿ. ಆಯ್ತು ಪುರೋಹಿತ್ರೆ. ಗೋವಿಂದ ಗೋವಿಂದ. ಮದ್ವೆ ಹುಡುಗಿ ಜೊತೆ ಇರಿ ಅಂತ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ. ನೀನ್ ಅವ್ರನ್ನ ಕಳಿಸ್ಬಿಟ್ಟು ಇಲ್ಲಿ ತಪಸ್ ಮಾಡ್ತಿದ್ಯಾ? ಇನ್ನೂ ಯಾಕೆ ಬಂದಿಲ್ಲ ಅಂತ ಎಲ್ರೂ ಮಾತಾಡ್ಕೊಳ್ಳೋವರೆಗೂ ಇಲ್ಲಿಂದ ಹೊರಡಲ್ಲ ಅನ್ಸತ್ತೆ. ಬಾಮ್ಮ ಶ್ರೇಯಾ, ಬಾ ಅನ್ನಲ್ಲ. ಬಾ. ಚೆನ್ನಾಗಿ ರೆಡಿ ಆಗಿದ್ಯಲ್ವಾ? ಮತ್ತ್ಯಾಕ್ ಕನ್ನಡಿಯಲ್ಲಿ ನೋಡ್ಕೋತಿದ್ಯಾ? ಬಾ ಬಾಮ್ಮ. ಅವ್ರ ಶಾಸ್ತ್ರದ ಪ್ರಕಾರ ಹೀಗೆ ಮುಸುಕ್ ಹಾಕೊಂಡೆ ತಾಳಿ ಕಟ್ಟಿಸ್ಕೋಬೇಕಂತೆ. ನೀನೆಷ್ಟು ರೆಡಿ ಆದ್ರೂ ಪ್ರಯೋಜನ ಇಲ್ಲ. ಬಾ ಬಾ ಶ್ರೇಯಾ, ಬಾರೇ ಶ್ರೇಯಾ, ಬಾ ಅನ್ನಲ್ಲ. ಬಾ ಅಂದ್ರು ಕಲ್ತರ ನಿಂತಿದ್ಯಲ್ಲೇ. ಮದ್ವೆ ದಿನಾನು ಹಠ ಮಾಡ್ಬೇಡ. ನೀನೀಗ ಬರ್ಲಿಲ್ಲ ಅಂದ್ರೆ 2 ಬಿಡ್ತೀನಿ. ಬಾ ಬಾ. ಬಾ ಬಾರೇ, ಬಾ. ಹ